ನನ್ ಹೆಸರು ಸುನಿಲ್ ಅಂತ ಒಂದು ಕಂಪನಿಯಲ್ಲಿ ಮ್ಯಾನೇಜರ್ ಆಗಿ ಕೆಲಸ ಮಾಡುತ್ತಾ 3 ವರ್ಷದ ಹಿಂದೆ ಮದುವೆಯಾಗಿದ್ದು ಹೆಂಡತಿ ಮತ್ತು ಮಕ್ಕಳ ಜೊತೆ ಆರಾಮವಾಗಿದ್ದೇನೆ. ನನ್ನ ಕತೆ ಶುರುವಾಗಿದ್ದು ನಾನು ಡಿಗ್ರಿ ಮಾಡುತ್ತಿದ್ದ ಕಾಲದಲ್ಲಿ ಬಯಸದೇ ಬಂದ ಭಾಗ್ಯ ಅಂತಾರಲ್ಲ, ಆ ರೀತಿ ಬಂದು ಇವತ್ತು ಸಾಗುತ್ತಿದೆ. ಮುಂದೇನು ಸಾಗುತ್ತೆ ಎಂಬುದರ ಬಗ್ಗೆ ಭರವಸೆ ಇದೆ. ಫ್ರೆಂಡ್ ತರ ಇದ್ದ ನನ್ನ ಅತ್ತೆ ಒಂದು ದಿನ ನನಗೆ ಊಟವಾದಳು. ಸೆಲ್ಫ್ ರಿಸ್ ಮಾಡಿಕೊಂಡು ಕಾಲ ಕಳೆಯುತ್ತಿದ್ದ ನನಗೆ ಮಾರ್ಗದರ್ಶನ ನೀಡಿದಳು. ಅವಳ ಪ್ರೋತ್ಸಾಹದಿಂದ ನನಗೆ ಇಂದು ಒಂದು ಕಂಪನಿಯ ಮ್ಯಾನೇಜರ್ ಆಗಿ ವಿಶಾಲವಾದ ಹುದ್ದೆ ಸಾಧಿಸಿದೆ. ಜೊತೆಗೆ ನಾನು 2 ಮಕ್ಕಳನ್ನು ಹುಟ್ಟಿಸಿ ಅಪ್ಪ ಆಗಿದ್ದೇನೆ. ಕತೆಗೆ ಹೋಗೋಣ. ಭಾರತದ ಪ್ರಮುಖ ಜ್ಯೋತಿಷ್ಯರು ಪಂಡಿತ್ ಶ್ರೀ ಸಹದೇವ್ ಭಟ್ ನಿಮ್ಮ ಜೀವನದ ಸಮಸ್ಯೆಗಳಾದ ಪ್ರೀತಿ, ಪ್ರೇಮ, ಹೆಣ್ಣು ಅಥವಾ ಗಂಡು ವಶೀಕರಣ, ಸಂತಾನ, ಕೋರ್ಟ್ ಕೇಸ್ ಅಥವಾ ಸಾಲಬಾಧೆ, ಧನವಶ, ಹಣವಶ ಇನ್ನಿತರೆ ಯಾವುದೇ ಗುಪ್ತ ಸಮಸ್ಯೆಯಾಗಿರಲಿ ಕೆಲವೇ ನಿಮಿಷಗಳಲ್ಲಿ ಶಾಶ್ವತ ಪರಿಹಾರ ಮಾಡಿ ಕೊಡಲಾಗುತ್ತದೆ. ಬೆಂಗಾಳಿ ಅಗೋರಿ ನಾಗಸಾಧುಗಳ ಜೊತೆ ವಿದ್ಯಾಭ್ಯಾಸ ಮುಗಿಸಿ ಗುರುದೀಕ್ಷೆ ಪಡೆದಿರುವ ಪಂಡಿತ್ ಶ್ರೀ ಸಹದೇವ್ ಭಟ್ ಅವರಿಗೆ ಈಗಲೇ ಕರೆ ಮಾಡಿ 9008899112. ನಾನು ಡಿಗ್ರಿ ಓದಲು ಬೆಂಗಳೂರಿನ ಒಂದು ದೊಡ್ಡ ಕಾಲೇಜಿನಲ್ಲಿ ಸೀಟ್ ಸಿಕ್ಕಿತು. ಆದರೆ ಹಾಸ್ಟೆಲ್ ಸಿಗಲಿಲ್ಲ. ಪಿಜಿ ನೋಡಿಕೊಳ್ಳೋಣ ಅಂತ ಹುಡುಕಾಟದಲ್ಲಿದ್ದೆ. ಅದೇ ಟೈಮ್ನಲ್ಲಿ ನಮ್ಮ ಅತ್ತೆ ಫೋನ್ ಮಾಡಿ ಮನೆಗೆ ಕರೆಸಿಕೊಂಡರು. ಅತ್ತೆಯ ಬಗ್ಗೆ ಹೇಳಬೇಕೆಂದರೆ ಆತ್ಮೀಯ ಸ್ವಭಾವದವಳು, ಎಲ್ಲರ ಜೊತೆ ಬೇಗ ಹೊಂದಿಕೊಳ್ಳುತ್ತಾರೆ. ನನ್ನೊಂದಿಗೆ ಎಲ್ಲಾ ವಿಷಯಗಳನ್ನು ಶೇರ್ ಮಾಡಿಕೊಳ್ಳುತ್ತಾ ಫ್ರೆಂಡ್ ತರ ಇರ್ತಾರೆ. ಮಾವನ ಬಗ್ಗೆ ಹೇಳಬೇಕಿದ್ದರೆ ಬ್ರೋಕರ್ ಕೆಲಸ ಮಾಡುತ್ತಾನೆ. ಮುಂಗೋಪಿಯ ವ್ಯಕ್ತಿತ್ವ, ಸಣ್ಣ ಪುಟ್ಟ ವಿಷಯಕ್ಕೆಲ್ಲ ರಾಧಾ ಅಂತ ಮಾಡುತ್ತಾ ಮನೆಯ ನೆಮ್ಮದಿಯನ್ನು ಹಾಳು ಮಾಡಿಬಿಡುತ್ತಾನೆ. ಯಾರೋ ಒಬ್ಬಳ ಸಹವಾಸ ಮಾಡುತ್ತಾ ದಿನ ಅವಳ ಮನೆಗೆ ಹೋಗಿ ಅತ್ತೆಗೆ ಹಿಂಸೆ ಕೊಡುತ್ತಿದ್ದಾನೆ. ಮದುವೆಯಾಗಿ 3 ವರ್ಷ ಕಳೆಯುತ್ತಿದೆ. ಇನ್ನೂ ಪಿಳ್ಳೆ ಪಿಸುಕುವಾಗಿಲ್ಲ. ನಾನು ಅವರ ಮನೆಗೆ ಹೋದ ಮೇಲೆ ಊಟದ ತೊಂದರೆ ತಪ್ಪಿತು. ಮಾವನ ಬೈಕ್ ತೆಗೆದುಕೊಂಡು ಕಾಲೇಜಿಗೆ ಹೋಗುತ್ತಿದ್ದೆ. ಮಾವ ಬೆಳಿಗ್ಗೆ ಮನೆ ಬಿಟ್ಟು ಸಂಜೆ ಬರುತ್ತಾರೆ ಅನ್ನೋ ಗ್ಯಾರಂಟಿ ಇಲ್ಲ. ಪಾಪ ಅತ್ತೆಯ ಕಷ್ಟಗಳನ್ನು ನೋಡಲು ಆಗುತ್ತಿರಲಿಲ್ಲ. ಗಂಡನ ಸ್ಪರ್ಶವಿಲ್ಲದೆ ಮಧ್ಯರಾತ್ರಿಯಲ್ಲಿ ಎದ್ದು ಹೋಗಿ ತಣ್ಣೀರಲ್ಲಿ ಸ್ನಾನ ಮಾಡುವುದನ್ನು ಎಷ್ಟೋ ದಿನ ನೋಡಿದ್ದೇನೆ. ಇದರ ಮೇಲೆ ಕೇಳಿದಾಗ ನಾನು ನನ್ನ ಗಂಡ ತುಂಬಾ ಚೆನ್ನಾಗಿದ್ದೀವಿ, ನೀನು ಇದರ ಬಗ್ಗೆ ತಲೆ ಕೆಡಿಸಿಕೋಬೇಡ, ಓದಿನ ಕಡೆ ಗಮನ ಕೊಡು ಎಂದು ಹೇಳುತ್ತಿದ್ದರು. ನಾನು ಕಾಲೇಜಿಗೆ ಹೋಗಿ ಬಂದು ಅವರ ಅತ್ತೆಗೆ ನನ್ನ ಕೈಲಾದ ಸಹಾಯ ಮಾಡುತ್ತಿದ್ದೆ. ತಮಾಷೆ ಮಾಡುತ್ತಾ ಆಕೆಯ ನೋವನ್ನು ಮರೆಸುವ ಕೆಲಸ ಮಾಡುತ್ತಿದ್ದೆ. ಆಕೆ ಬಟ್ಟೆ ಒಗೆಯುವಾಗ ಮುಂದೆ ಕುಳಿತು, ಅಡುಗೆ ಮಾಡುವಾಗ ಹಿಂದೆ ನಿಂತು, ತರಕಾರಿ ಕಟ್ ಮಾಡುವಾಗ ಪಕ್ಕದಲ್ಲೇ ಕುಳಿತು ಆಕೆಯ ಸೌಂದರ್ಯವನ್ನು ಕಣ್ಣಿನಲ್ಲಿ ಅರೆದು ಕುಡಿದು ಸಂತೋಷವಾಗುತ್ತಿದ್ದೆ. ಮಾವ ನಾನು ಬರುವ ಮುಂಚೆ 2-3 ದಿನಕ್ಕೊಮ್ಮೆ ಬರುತ್ತಿದ್ದ. ನಾನು ಬಂದ ಮೇಲೆ ವಾರವಾದರೂ ಮನೆಗೆ ಬರುತ್ತಿಲ್ಲ. ಫೋನ್ ಮಾಡಿದ್ರೆ ಸ್ವಿಚ್ ಆಫ್ ಬಂದಿದೆ ಅಥವಾ ಬಿಜಿ ಬಂದಿದೆ. ಗಂಡ ಸುಖ ಕೊಡದೆ ಇದ್ದರು. ಹೆಂಡತಿಯ ಬಗ್ಗೆ ತಲೆ ಕೆಡಿಸಿಕೊಳ್ಳಲಿಲ್ಲ. ಸುಮ್ಮನೆ ಜಗಳ ಮಾಡಿದರು. ಅತ್ತೆ ಮಾತ್ರ ಯಾರೊಬ್ಬರಿಗೂ ತನ್ನ ಸೆರಗನ್ನು ಹಾಸದೆ ಬೆಂಕಿಯಾಗಿದ್ದಳು. ನನ್ನ ಜೊತೆ ನಿಮ್ಮ ಮಾವ ತುಂಬಾ ಒಳ್ಳೆಯವರು ಎಂದು ಕೇಳಿದಾಗ ಮಾವನ ಅವಾಂತರಗಳನ್ನು ಹೇಳೋಕಿಲ್ಲ ಎಂದು ದುಃಖಪಡುತ್ತಿದ್ದಳು. ಅವಳು ದುಃಖ ಪಡುವ ಪ್ರತಿ ಸಾರಿ ನನ್ನ ಹೆಂಡತಿನೇ ಕಷ್ಟಪಡುತ್ತಿದ್ದಾಳೆ ಅನ್ನೋ ಹಾಗೆ ಆಗುತ್ತಿತ್ತು. ಯಾಕಂದ್ರೆ ಅತ್ತೆಗೆ ಮದುವೆಯಲ್ಲಿ ನೋಡಿ ಫಿದಾ ಆಗಿದೆ. ಇಂತಹ ಹೆಂಡತಿನೇ ನನಗೂ ಸಿಗಲಿ ಎಂದು ಬೇಡಿಕೊಂಡಿದ್ದೆ. ಆಕೆಯ ಕಣ್ಣುಗಳು, ಮಾತನಾಡುವ ಶೈಲಿ, ತುಂಬಿ ತುಳುಕುತ್ತಿರುವ ಸೌಂದರ್ಯ ಇವೆಲ್ಲ ನೋಡಿದು ನನ್ನದು ಎಷ್ಟು ಹದಗೆಟ್ಟಿತು. ಅದ್ಯಾಕೋ ಗೊತ್ತಿಲ್ಲ, ಅತ್ತೆಯನ್ನು ನೋಡಿದ ಪ್ರತಿ ಸಾರಿ ನನಗೆ ಅತ್ತೆಯನ್ನು ಫೀಲ್ ಆಗುತ್ತಿರಲಿಲ್ಲ. ಚಾನ್ಸ್ ಸಿಕ್ಕರೆ ಗಂಡಾಗೋಣ ಎಂದು ಹಾತೊರೆಯುತ್ತಿದ್ದೆ. ಪ್ರತಿದಿನ ಊಟ ಮಾಡುತ್ತಿದ್ನೋ ಇಲ್ವೋ ಚಾಚು ತಪ್ಪದೆ ಅತ್ತೆಯನ್ನು ನೆನೆಸಿಕೊಂಡು ಸೆಲ್ಫ್ ಸರ್ವಿಸ್ ಮಾಡ್ಕೋತಿದ್ದೆ. ಇದೇ ಕಾರಣಕ್ಕೂ ಏನೋ ನಾನು ತುಂಬಾ ವೀಕ್ ಆಗುತ್ತಾ ಹೋದೆ. ದಿನಗಳು ಹೀಗೆ ಸಾಗುತ್ತಿದ್ದಾಗ ಒಂದು ದಿನ ಅತ್ತೆ ಹೊರಗಡೆ ಕರ್ಕೊಂಡು ಹೋಗು, ಮನೆಯಲ್ಲಿ ತುಂಬಾ ಬೋರ್ ಹೊಡೆಯುತ್ತಿದೆ ಎಂದರು. ನಾನು ಆಯ್ತು ಎಂದು ಲಾಲ್ಬಾಗ್ಗೆ ಕರ್ಕೊಂಡು ಹೋಗಲು ಡಿಸೈಡ್ ಮಾಡಿದೆ. ಓಡೋಗಿ ಗಾಡಿ ಸ್ಟಾರ್ಟ್ ಮಾಡಿದೆ. ಅತ್ತೆ ಬಂದು ನನ್ನ ಹೆಗಲ ಮೇಲೆ ಕೈ ಇಟ್ಕೊಂಡು ಒಂದು ಸೈಡ್ ಕುಳಿತುಕೊಂಡರು. ನಾನು ಗಾಡಿ ಓಡಿಸಲು ಶುರು ಮಾಡಿದೆ. ರಸ್ತೆಯಲ್ಲಿ ಹಳ್ಳ ಗುಂಡಿ ಬಂದಾಗ ಸಡನ್ ಆಗಿ ಬ್ರೇಕ್ ಹಾಕಿ ಮಜಾ ತಗೊಳ್ಳುತ್ತಿದ್ದೆ. ಯಾವುದೋ ಲೋಕದಲ್ಲಿ ಗಾಡಿ ಓಡಿಸುತ್ತಾ ರಸ್ತೆಯ ಮೇಲೆ ನನಗೆ ಗಮನವೇ ಇರಲಿಲ್ಲ. ಸೌತ್ ಎಂಡ್ ಬಳಿ ರಸ್ತೆ ಕ್ರಾಸ್ ಮಾಡುವಾಗ ಗಾಡಿ ಸ್ಕಿಡ್ ಆಗಿ ಬಿದ್ದೆವು. ಅತ್ತೆ ನನ್ನ ಮೇಲೆ ಬಿದ್ದಳು. ನಾನು ಬಿಗಿಯಾಗಿ ತಬ್ಬಿ ಹಿಡಿದು ಮೇಲೆ ಎದ್ದೇಳುವ ಪ್ರೋಸೆಸ್ ಅಲ್ಲಿ 1-2 ಉಮ್ಮಗಳನ್ನು ಕೊಟ್ಟೆ. ಅವಳು ಮೇಲೆ ಎದ್ದಾಗ ಎಲ್ಲಾದರೂ ನೋವಾಯ್ತಾ ಆಯ್ತಾ ಅಂತ ಬಿಜೆ ಮುಟ್ಟಿಕೊಂಡು ಕೇಳ್ದೆ. ಇಲ್ಲ, ಕಣ್ಣು ನೋವಾಗಲಿಲ್ಲ, ನಿನ್ನಗೇನಾದರೂ ಆಯ್ತಾ ಅಂತ ನಾನು ಕೇಳಿದಾಗ ನನ್ನ ಎದೆಯ ಮೇಲೆ ಕೈ ಹಾಕಿ ಕೇಳಿದಳು. ನಾನು ಏನು ಆಗಲಿಲ್ಲ, ಬನ್ನಿ ಹೋಗೋಣ ಅಂತ ಹೇಳಿ ಲಾಲ್ಬಾಗ್ಗೆ ಕರ್ಕೊಂಡು ಹೋಗಿ ಲವರ್ ತರಲು ಸುತ್ತಾಡುತ್ತವರೆಗೆ ಕಾಲ ಕಳೆದೆವು. ಇನ್ನೇನು ಹೊರಡಬೇಕು ಅಂತ ಅನ್ನುವಾಗ ಅತ್ತೆ ಸೆಲ್ಫಿ ತಗೊಳ್ಳೋಣ ಎಂದು ಕೇಳಿದರು.
ನಾನು ಆಯ್ತು ಅಂತ ಹೇಳಿ ಅತ್ತೆಯ ಪಕ್ಕದಲ್ಲಿ ನಿಂತು ಮೊಬೈಲ್ ಹೊರಗೆ ತೆಗೆದೆ. ಅತ್ತೆಯ ಸೊಂಟಕ್ಕೆ ಕೈ ಹಾಕಿ ಒಂದು ಸೆಲ್ಫಿ, ಹೆಚ್ಚು ಕೆನ್ನೆಗೆ ಕೆನ್ನೆ ಅಂಟಿಕೊಂಡು ಒಂದು ಸೆಲ್ಫಿ, ಹಣೆಗೆ ಹಣೆ, ಮೂಗಿಗೆ ಮೂಗು ಟಚ್ ಮಾಡುತ್ತಾ ಒಂದು ಸೆಲ್ಫಿ. ಮನಸ್ಸಿಗೆ ದೋಚಿದಂತೆ ಎಲ್ಲ ಸೆಲ್ಫಿ ತೆಗೆದುಕೊಂಡು ಮನೆಗೆ ಬಂದೆವು. ನಾವು ಬರುವ ಹೊತ್ತಿಗೆ ಮಾವು ಬಂದು ಮನೆಯ ಮುಂದೆ ಕುಳಿತಿದ್ದ. ಎಲ್ಲಿಗೂ ಹೋಗಿದ್ರಿ? ಇಬ್ಬರು ಕೀ ಇಟ್ಟು ಹೋಗಬಾರದ ಅಂತ ಕೇಳಿದಾಗ ದೇವಸ್ಥಾನಕ್ಕೆ ಹೋಗಿದ್ವಿ ಅಂತ ಹೇಳಿ ಸುಳ್ಳು ಹೇಳಿದೆವು. ರಾತ್ರಿ ಊಟ ಮಾಡಿ ಮಲಗಿದ ನಂತರ ಅತ್ತೆ ಮಾವ ಜಗಳ ಆಡ್ತಾ ಇದ್ರು. ನಾನು ಕಿವಿ ಕೊಟ್ಟು ಕೇಳಿದೆ, ಅತ್ತೆ ಮಾವನಿಗೆ ನಿಮ್ಮ ಕೈಯಲ್ಲಿ ಏನಾಗುತ್ತೆ? ಯಾವಾಗಲೂ ಒಮ್ಮೆ ಬರುತ್ತೀಯಾ? ಹಾಡು ಮೋವ ಬೆಶಿಯ ಕ್ಲೆಂಚೆಕ ಕೊಡುವ ಸಮಯಗಿದಲ್ಲ ಅಂತ ಅತ್ತೆ ಮಾವನ ಕೇಳ್ತಾ ಇದ್ದಾರೆ. ನೀವು ನೋಡಿದರೆ ನನ್ನ ಬಗ್ಗೆ ತಲೆ ಕೆಡಿಸಿಕೊಳ್ಳುವುದಿಲ್ಲ. ಯಾರಿಗೆ ಬೇಕು ಈ ಜೀವನ? ಯಾರಿಗೆ ಬೇಕು ಈ ವನವಾಸ? ಎಲ್ಲವನ್ನೂ ನನ್ನ ಕರ್ಮ ಅಂತ ಹೇಳಿ ಬಯುತ್ತಿದ್ದರು. ಆಗ ಮಾವ, ಸುಮ್ನೆ ಮಲಗಿ ಸುಸ್ತಾಗಿ ಬಂದಿದ್ದೇನೆ, ಯಾವಾಗಲೂ ಏನಾದರೂ ಖ್ಯಾತೆ ತೆಗೆಯುತ್ತೀಯಾ ಎಂದು ಗದರಿದರು. ಈ ಎಲ್ಲ ಕೇಳಿ ನನಗೆ ಒಂದಂತೂ ಪಕ್ಕ ತಿಳಿಯಿತು. ಅತ್ತೆ ಮಾವನ ನಡುವೆ ಏನು ನಡೆಯುತ್ತಿಲ್ಲ, ಹೇಳಿಕೊಳ್ಳೋಕೆ ಗಂಡ ಹೆಂಡತಿಯಾಗಿದ್ದಾರೆ ಅಷ್ಟೇ, ಆಟ ನಡೆಯುತ್ತಿಲ್ಲ ಅಂತ ಅನಿಸಿತು. ನನಗೆ ನಿದ್ದೆ ಬಾರದೆ ಒಂದು ಸಲ ಸೆಲ್ಫ್ ಸರ್ವಿಸ್ ಮಾಡಿಕೊಂಡು ಮಲಗಿಬಿಟ್ಟೆ. ಬೆಳಿಗ್ಗೆ ಎದ್ದಾಗ ಮಾವ ನನಗೆ ರೈಲ್ವೆ ಸ್ಟೇಷನ್ಗೆ ಡ್ರಾಪ್ ಮಾಡಲು ಹೇಳಿದರು. ನಾನು ಅವರನ್ನು ಕರ್ಕೊಂಡು ಹೋಗಿ ಸ್ಟೇಷನ್ನಲ್ಲಿ ಬಿಡುವಾಗ, ಏನ್ ಮಾವ, ಎಲ್ಲಿಗೆ ಪ್ರಯಾಣ ಅಂತ ಕೇಳ್ದೆ. ಚೆನ್ನೈಗೆ ಹೋಗ್ತಿದ್ದೀನಿ, ಬರೋದು ಏನಾದರೂ 1 ಅಥವಾ 2 ವಾರವಾಗಬಹುದು ಎಂದ. ಆನಂದದಲ್ಲಿ ಓಟಕ್ಕೂ ಹೋಗುವೆ, ನಾವು ಬೆಂಗಳೂರಿಗೆ ಹೋಗುತ್ತಿದ್ದೇವೆ. ನಾನು ಆಯ್ತು ಅಂತ ಹೇಳಿ ಮನೆಗೆ ಬಂದು ತಿಂಡಿ ತಿಂದು ಕಾಲೇಜಿಗೆ ಹೋಗಿ ಬೇಗ ಬಂದೆ. ಅತ್ತೆ ನನ್ನ ಬಗ್ಗೆ ಚಿಕನ್ ತಂದು ಅಡುಗೆ ಮಾಡಿದ್ದರು. ಇಬ್ಬರು ಒಟ್ಟಿಗೆ ಕುಳಿತು ಊಟ ಮಾಡಿ ಸ್ವಲ್ಪ ಹೊತ್ತು ತರಲೆ ಮಾತುಗಳನ್ನಾಡುತ್ತಾ ಕುಳಿತಿದ್ದೆವು. ಸಮಯ ನೋಡಿದರೆ 10 ಗಂಟೆ ದಾಟುತ್ತಿದೆ. ಅತ್ತೆ ಅಕಳಿಸುತ್ತಾ, ಸುನಿಲ್, ನನಗೆ ನಿದ್ರೆ ಬರುತ್ತಿದೆ ಅಂದರು. ನನಗೆ ಗಾಳ ಬೀಸೋಣ ಅಂತೆನಿಸಿ, ಅತ್ತೆಯ ಮಾವ ಬಂದರೆ 2 ವಾರವಾಗುತ್ತಂತೆ, ಅಲ್ಲಿಯವರೆಗೂ ನಿಮ್ಮ ಪರಿಸ್ಥಿತಿ ಏನು ಅಂತ ಕೇಳಿದೆ. ಇದು ನನಗೆ ಮಾಮೂಲಿ ಅಭ್ಯಾಸವಾಗಿ ಹೋಗಿದೆ, ಏನು ಮಾಡೋಕೆ ಆಗಲ್ಲ, ಕಟ್ಟಿಕೊಂಡ ಮೇಲೆ ಕಷ್ಟನೂ ಸುಖನೂ ನಿಭಾಯಿಸಬೇಕು ಅಂತ ಹೇಳಿದರು. ನಾನು ಧೈರ್ಯ ಮಾಡಿ ಕಷ್ಟಪಡುವ ಹಣೆಬರ. ನಿಮಗೆ ಯಾಕೆ ಅತ್ತೆ ಇಂತಹ ಸೌಂದರ್ಯ ಇಟ್ಟುಕೊಂಡು ಉಪವಾಸ ಮಲಗುವುದು ಯಾಕೆ? ಕಣ್ಮುಂದೆ ಸುಖವಿದ್ದುದು ಅದನ್ನು ನೀವು ಉಪಯೋಗಿಸಿಕೊಳ್ಳುತ್ತಿಲ್ಲ ಯಾಕೆ ಅಂತ ಕೇಳಿದೆ. ನನ್ನ ಮಾತಿನ ಅರ್ಥ ಅತ್ತೆಗೆ ಅರ್ಥವಾದರೂ ಏನು ಗೊತ್ತಾಗದ ಹಾಗೆ, ಏನು ಹೇಳುತ್ತಿದ್ದೀಯಾ ಅಂದರು. ನಾನು ಕೈಲೇ ಬೆಣ್ಣೆ ಇಟ್ಟುಕೊಂಡು ತುಪ್ಪಕ್ಕಾಗಿ ಇದೆಲ್ಲ ಅಲೆದರಂತೆ ಹಾಗಾಯಿತು. ನಿಮ್ಮ ಪರಿಸ್ಥಿತಿ ಅಂದೆ. ಆಗ ಅವಳು, ನೀನು ನನಗೆ ಎಂದು ರಾಗ ಎಳೆದಳು. ಹೌದು ಅತ್ತೆ, ನಿಮ್ಮನ್ನು ನೋಡಿದ ಮೊದಲ ದಿನವೇ ಇಷ್ಟಪಟ್ಟಿದ್ದೆ. ಅವತ್ತಿಂದ ಇವತ್ತಿನವರೆಗೆ ನನ್ನ ಮನಸ್ಸಿನಲ್ಲಿನ ಭಾವನೆಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಬೇಕು ಎಂದು ಒದ್ದಾಡುತ್ತಾ ಆದರೆ ನೀವು ನನಗೆ ಅತ್ತೆ ಎನ್ನೋ ದಿಗ್ಬಂಧನ ಹೇಳಲು ಬಿಡಲಿಲ್ಲ. ದಯವಿಟ್ಟು ನನ್ನ ಆಸೆಯನ್ನು ಒಂದು ಸಲ ಪೂರೈಸಿ ಅಂತ ಕೇಳಾಗ, ಅತ್ತೆ ಬೇಡ ಸುನಿಲ್, ಒಂದು ಬಾರಿ ಸುಳಿಯಲ್ಲಿ ಸಿಲುಕಿದರೆ ಅದರಿಂದ ಹೊರಬರುವುದು ಕಷ್ಟ, ಅದರಲ್ಲೂ ನಾವಿಬ್ಬರು ಹರೆಯದಲ್ಲಿ ಇದ್ದೇವೆ. ಅಡಿಕ್ಟ್ ಆದರೆ ತುಂಬಾ ಕಷ್ಟ. ಫ್ರೆಂಡ್ಸ್ ತರ ಇದೆ, ಇದೇ ತರ ಇರೋಣ ಅಂದಳು. ಫ್ರೆಂಡ್ಸ್ ತರ ಇದ್ದವರು ಲವರ್ ಆಗಿಲ್ಲವಾ? ಲವರ್ ಆಗಿದ್ದವರು ಮದುವೆ ಆಗಿಲ್ಲವಾ? ಮದುವೆ ಆದ ಮೇಲೆ ಮಕ್ಕಳಾಗಿಲ್ಲವಾ? ಜೀವನ ನಡೆಸುತ್ತಿಲ್ಲವಾ ಎಂದು ಬಾಯಿಗೆ ಬಂದಂತೆ ಪುಂಗುತ್ತಾ ರಿಕ್ವೆಸ್ಟ್ ಮಾಡಿದೆ. ನೋಡು ಸುನಿಲ್, ಫ್ರೆಂಡ್ ಆಗಿ ಲವರ್ ಆಗಬಹುದು, ಆದರೆ ಅತ್ತೆಯಾಗಿ ಮಂಚಕ್ಕೆ ಬರಬಾರದು. ಈ ಟಾಪಿಕ್ ಇಲ್ಲಿಗೆ ಬಿಟ್ಟು ಓದಿನ ಕಡೆ ಗಮನಹರಿಸು ಅಂತ ಹೇಳಿ ಮಲಗಲು ಕೊನೆಗೆ ಹೋದಳು. ನಾನು ಇದು ಒಂದೇ ಕಲ್ಲಿಗೆ ಬೀಳುವ ಹಣ್ಣಲ್ಲ ಎಂದು ತಿಳಿದು ಹಾಗೆ ಬಿದ್ದುಕೊಂಡೆ. ಬೆಳಿಗ್ಗೆ ಎದ್ದು ಸ್ನಾನ ಮಾಡಿ ಅತ್ತೆಗೆ ಮಾತಾಡಿಸದೆ ತಿಂಡಿ ತಿನ್ನದೆ ಕಾಲೇಜಿಗೆ ಹೋದೆ. ಸಂಜೆ ಮನೆಗೆ ಬಂದಾಗಲೂ ಅತ್ತೆಯೊಂದಿಗೆ ಮಾತಾಡದೆ ಮುನಿಸಿಕೊಂಡು 4 ದಿನ ಕಾಲ ಕಳೆದೆ. 5ನೇ ದಿನ ರಾತ್ರಿ 9 ಗಂಟೆಗೆ ಅತ್ತೆ ಯಾಕೋ ನನ್ನ ಜೊತೆ ಮಾತಾಡ್ತಿಲ್ಲ ಅಂತ ಕೇಳಿದಳು. ಎಲ್ಲ ಗೊತ್ತಿದ್ದು ನಾಟಕ ಮಾಡಬೇಡಿ ಅತ್ತೆ, ಒಂದು ಸಲ ಹಾಕಿಸಿಕೊಂಡರೆ ಏನಾಗುತ್ತೆ ಎಂದು ನೇರವಾಗಿ ಹೇಳ್ದೆ. ಯಾರೋ ಸುನಿಲ್, ಹೀಗೆ ಮಾತಾಡ್ತಿದ್ದೀಯಾ, ಒಂದು ಸಲ ಶುರು ಆದರೆ ಅದು ಅಲ್ಲಿಗೆ ನಿಲ್ಲೋದಿಲ್ಲ ಕಣೋ, ಅರ್ಥ ಮಾಡ್ಕೊ ಅಂದಳೆ. ನಾನು ಮಾಡೋದು ಒಂದೇ ಸಲ, ಆಮೇಲೆ ನಿಮ್ಮನ್ನು ಮುಟ್ಟೋದಿಲ್ಲ, ಅದರ ತಂಟೆಗೆ ಬರೋದಿಲ್ಲ, ಇದು ನನ್ನ ಪ್ರಾಮಿಸ್ ಅಂದೆ. ಆಗ ಅತ್ತೆ ಮೌನಕ್ಕೆ ಶರಣಾದಳು. ನಾನು ಅತ್ತೆಯನ್ನು ಎತ್ತಿಕೊಂಡು ಕೋಣೆಗೆ ನುಗ್ಗಿದೆ. ಹಾಗೆ ತುಟಿಗೆ ತುಟಿ ಬೆರೆಸಿ 3-4 ನಿಮಿಷ ಜೇನನ್ನು ಸವಿದುದರಿಂದ ಮಲಗಿಸಿಕೊಂಡೆ. ಮೊದಲನೇ ಬಾರಿ ಇಂತಹ ಪ್ರಯತ್ನಕ್ಕೆ ಇಳಿದಿದ್ದರಿಂದ ಕೇವಲ 3 ನಿಮಿಷದಲ್ಲಿ ನಾನು ಸೋತುದೆ.
ಆದರೂ ಬಿಡದೆ ಹಾಗೆ ಮುಂದುವರೆದು ಅತ್ತೆಗೆ ಬೆವರಿಸಿದೆ. ಒಂದು ಸಲ ಅಂತ ಪ್ರಾಮಿಸ್ ಮಾಡಿದ್ದೆ, ಆದರೆ ಒಂದು ಸಲಿಗೆ ನಿಂತ ನನ್ನ ಆಟ 4-5 ಬಾರಿ ಸಾಗಿತು. ಗಂಡನಿಂದ ಸುಖವಿಲ್ಲದ ನನ್ನ ಅತ್ತೆ ಸ್ವರ್ಗದಲ್ಲಿ ತೇಳುತ್ತಾ ಕೇಳಿದ ಹಾಗೆ ಎತ್ತಿ ಕೊಡುತ್ತಾ, ನಿಮ್ಮ ಮಾವನಿಗಿಂತ ಚೆನ್ನಾಗಿ ಮಾಡುತ್ತಿದ್ದೀಯಾ ಎಂದು ನನ್ನ ಹೊಗಳುತ್ತಾ ಬೆಳಗಾನ ಸಹಕರಿಸಿದಳು. ಅಂದಿನಿಂದ ನನಗೆ ಅತ್ತೆ ಹೆಂಡತಿಯಾಗಿ ಬದಲಾದಳು. ಗಂಡನಿಗಿಂತ ಹೆಚ್ಚುನೇ ನನಗೆ ಸೇವೆ ಮಾಡುತ್ತಾ, ನೀನು ಫಸ್ಟ್ ಅಂಕ್ ಬರಬೇಕು ಅಂತ ಹೇಳಿ 12 ಗಂಟೆಯವರೆಗೆ ಓದಿಸುತ್ತಾ ಮಲಗಿದರು. ಮೇಲೆ ಸ್ವರ್ಗ ತೋರಿಸುತ್ತಾ ನನಗೆ ಮೋಟಿವೇಟ್ ಮಾಡುತ್ತಿತ್ತು. 2 ವಾರಗಳವರೆಗೆ ನಮ್ಮನ್ನು ಹೇಳುವವರು ಅಮ್ಮ ಮ್ಯಾಂಗೋಳುವವರು ಯಾರೂ ಇರಲಿಲ್ಲ. ನಾವು ಆಡಿದ್ದೆ, ಆಟ ಮಾಡಿದ್ದೆ, ಊಟ ಅನ್ನುವ ಹಾಗೆ ನಡೆಯಿತು. ಮಾವ ಬಂದ ಮೇಲೆ ನಾವು ನಮ್ಮ ಕೆಲಸವನ್ನು ನಿಲ್ಲಿಸಲಿಲ್ಲ. ದಿನಕ್ಕೊಮ್ಮೆಯಾದರೂ ಸೇರುತ್ತಿದ್ದೆವು. ದಿನಗಳು ಉರುಳಿದಂತೆ ನಾನು ಫಸ್ಟ್ ರ್ಯಾಂಕ್ನಲ್ಲೇ ಪಾಸಾದೆ. ತದನಂತರ ಅತ್ತೆ ಒಂದು ಒಳ್ಳೆ ಕಂಪನಿಗೆ ಅಪ್ಲಿಕೇಶನ್ ಹಾಕಿ ನನಗೆ ಮ್ಯಾನೇಜರ್ ಪೋಸ್ಟ್ ಬರುವಂತೆ ಮಾಡಿದಳು. ಹಾಗೆ ಸ್ವಲ್ಪ ದಿನದಲ್ಲಿ ತನ್ನ ಸಂಬಂಧಿಕರ ಮಗಳನ್ನೇ ನನಗೆ ಮದುವೆ ಮಾಡಿಸಿದಳು. ಸೊ ಇದು ಫ್ರೆಂಡ್ಸ್ ನನ್ನ ಕತೆ. ಕೆಲಸ ಮುಗಿದ ಮೇಲೆ ಕೈಕೊಡಬಾರದು, ಅದು ಶೋಭೆ ತರಲ್ಲ ಅಂತ ಹೇಳಿ ಅತ್ತೆ ಜೊತೆಗೆ ಈಗಲೂ ಒಡನಾಟ ಇಟ್ಕೊಂಡಿದ್ದೇನೆ. ಅವಳ ಜೀವನಕ್ಕೆಂದು ಬ್ಯಾಂಕಿಗೆ ಪ್ರತಿ ತಿಂಗಳು ಡಿಪಾಸಿಟ್ ಮಾಡುತ್ತಿದ್ದೇನೆ. ಈಗ ಅತ್ತೆಗೆ ಒಂದು ಮಗು ಹುಟ್ಟಿದೆ. ಆ ಮಗುಗೆ ನನ್ನ ಹೆಸರನ್ನೇ ಇಟ್ಟಿದ್ದಾಳೆ. ನನಗೆ ಒಬ್ಬಳು ಮಗಳು ಹುಟ್ಟಿದ್ದಾಳೆ. ಅವಳಿಗೆ ನನ್ನ ಅತ್ತೆಯ ಹೆಸರನ್ನು ಇಟ್ಟಿದ್ದೇನೆ ಅಂತ ಹೇಳುತ್ತಾ ಫ್ರೆಂಡ್ಸ್ ಈ ಕತೆ ಇಷ್ಟಾದ್ರೆ ಲೈಕ್ ಮಾಡಿ, ಮರಿಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು. ನಮಸ್ಕಾರ.